ಸೊ ಗೈಸ್, ಇವತ್ತು ಏನಂತ ಗೊತ್ತಿಲ್ಲ, ಆದರೆ ಲಾಸ್ಟ್ವರೆಗೆ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಬೆಳಗ್ಗೆ ನಾವು 3 ಜನ ಎದ್ಕೊಂಡು ಹೋಗಿದ್ದು ಸೀದಾ ನನಗೆ ಟ್ರೈನ್ ಟಿಕೆಟ್ ಮಾಡಿಸೋಣ ಅಂತ. ಏನಕ್ಕಂದ್ರೆ ರಿಟರ್ನ್ ಬರ್ತಿದ್ದೀನಿ ಮಂಗಳೂರಿಗೆ. ಸೊ ಹಾಗಾಗಿ ಎಲ್ಲ ಟ್ರೈನೆಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಕೊಂಡು ಆಮೇಲೆ ಹೋದಿ ಮಾರ್ಕೆಟ್ಗೆ. ಏನಕ್ಕಂದರೆ ಇವತ್ತು 14th ಏಪ್ರಿಲ್ ಅಂಬೇಡ್ಕರ್ ಜಯಂತಿ. ಈ ದಿನ ಇವರೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ, ಕೇಕ್ ಕಟಿಂಗ್ ಎಲ್ಲ. ಸೊ ನಾನು ಫುಲ್ಲು ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಡು ಆಮೇಲೆ ಫ್ಲ್ಯಾಗ್ ಶಾಪಿಗೆ ಹೋಗಿ ಫ್ಲ್ಯಾಗ್ ಹತ್ರ ಯಾವುದೆಲ್ಲ ಬೇಕು ಇವರೆಲ್ಲ ಸೆಲೆಕ್ಷನ್ ಮಾಡಿಕೊಂಡ್ರು. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಇವ್ರ ಮುಖನ. ಏನು ಮಾಡೋಣ, ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಎಲ್ಲರಿಗೂ ಬಂದು ತೋರಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಯಿತು. ಆಮೇಲೆ ನಾನು ಮನೆಗೆ ನೋಡುವಾಗ ಒಂದು ಮಗು ಚಿಕ್ಕ ಆಟ ಆಡ್ತಾಯಿತ್ತು. ಅದರೊಟ್ಟಿಗೆ ಆಟ ಆಡ್ಕೊಂಡು ಆದಮೇಲೆ ಬಂದು ನೋಡ್ತಾ ಡಿ ಜೆ ಬಂತು. ಡಿ ಜೆ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಡಿ ಜೆ ಎಲ್ಲ ತುಂಬ ಹೈ ಲೆವೆಲ್ ಆಗಿರ್ತದೆ, ಅಂದರೆ ಸೌಂಡ್ ಎಲ್ಲ ನಿಮಗೆ ಖುಷಿ ಆಗ್ತದೆ ಕೇಳಿ. ಸೊ ಆಮೇಲೆ ಫ್ಲ್ಯಾಗ್ಸ್ ಎಲ್ಲ ಕಟ್ಕೊಂಡು ರೆಡಿ ಮಾಡಿದ್ವಿ. ಏನಕ್ಕಂದರೆ ಇವತ್ತು ಈ ದಿನ ಸ್ಪೆಷಲ್ ಆಗಿರೋದಕ್ಕೆ ಇವರು ರ್ಯಾಲಿನ ತೆಗಿತಾರೆ ಮನೆಯಿಂದ. ಸೊ ಈ ರ್ಯಾಲಿ ಇತ್ತು. ನಾನು ಏನು ಮಾಡೋಣ, ಮನೆಯಲ್ಲಿ ಬೋರ್ ಆಗ್ತಿತ್ತು ಅಂತ ಮನೆಗೆ ಹೋಗಿ ರೆಡಿಯಾಗಿ ಫುಲ್ ಪಾಶಾಗಿ ಬಂದು ಆಮೇಲೆ ಕಟ್ಕೊಂಡಿದ್ದೆ ಶಾಲು. ಮಧ್ಯಾಹ್ನ ಅಂತೂ ಏನು ತಿಂದಿರಲಿಲ್ಲ, ಹಾಗಾಗಿ ಹೊಟ್ಟೆ ಹಸಿತಿತ್ತು. ಬಂದು ಕರೆಕ್ಟಾಗಿ 1-2 ಆಮ್ಲೆಟ್ ತಿಂದ್ಕೊಂಡು ಅಲ್ಲೇನು ಡೈರೆಕ್ಟಾಗಿ ಮತ್ತೆ ಹೋದೆ. ಪೋಸಸ್ ಎಲ್ಲ ಕೊಟ್ಕೊಂಡು ಬಿಸಿಲಿತ್ತಲ್ಲ ಸೈಡಲ್ಲಿ ನಿಂತ್ಕೊಂಡಿದ್ದೆ. ಆಮೇಲೆ ನೋಡ್ತಾ ಸಂಜೆ ಆಯಿತು. ಸಂಜೆ ಬುಲೆಟಲ್ಲಿ ನಮ್ಮ ಫ್ರೆಂಡ್ ಇದು ಗುಡಿ ಹೇಳ್ತಾ ನೋಡ್ತಾ ರಾತ್ರಿನೂ ಆಯಿತು. ರಾತ್ರಿಯಲ್ಲಿ ನೋಡುವಾಗ ಕೇಕ್ ಎಲ್ಲ ತಂದಿದ್ರು, ಡಿ ಜೆ ಎಲ್ಲ ಲೈಟಿಂಗ್ಸ್ ಎಲ್ಲ ಓಕೆ ಇತ್ತು. ಸೊ ಇವರಂತೂ ಫುಲ್ ಜೋಶಲ್ಲಿದ್ದಾರೆ. ಇವರೆಲ್ಲ ಡ್ಯಾನ್ಸ್ ಮಾಡಿ ಸಾಕಾಗೋಗಿದೆ. ಸೊ ನಂಗಂತೂ ಸಾಕಾಗಿದೆ, ನಾನು ಹೋಗಿ ಮಲಗ್ತಾ ಇದ್ದೀನಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ. ಗುಡ್ ನೈಟ್, ಟಾಟಾ, ಬೈ.